ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಚಾನಲ್. ನಾನು ಇವತ್ತು ಫೇಸ್ಬುಕ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮದು ಯೂಟ್ಯೂಬ್ ಲಿಂಕ್ ಏನಾದರೂ ನೀವು ಫೇಸ್ಬುಕ್ ಸ್ಟೋರಿಗೆ ಏನಾದರೂ ಹಾಕಬೇಕು ಅಂತಂದರೆ ಡೈರೆಕ್ಟಾಗಿ ನೀವು ಯೂಟ್ಯೂಬಲ್ಲಿ ಶೇರ್ ಮಾಡಿ ಅದನ್ನು ನೀವು ಫೇಸ್ಬುಕ್ಕಿಗೆ ಹಾಕೋದ್ರಿಂದ ನಿಮ್ಮ ವ್ಯೂಗ್ ಸ್ಟೋರಿಲಿ ಓಪನ್ ಆಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಲಿಂಕ್ನ ಫೇಸ್ಬುಕ್ ಸ್ಟೋರಿಗೆ ಹಾಕಿದ್ಮೇಲೂ ಕೂಡ ನಿಮ್ಮ ಲಿಂಕ್ ಓಪನ್ ಆಗಬೇಕು ಅಂತ ಅಂದರೆ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ನಿಮ್ಮ ಫೇಸ್ಬುಕ್ಕಲ್ಲಿ ಯಾವ್ದಾದ್ರು ರೀಲ್ಸು ಮತ್ತು ನಿಮ್ಗೆ ಯಾವ್ದಾದ್ರು ವೀಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದರೆ ವೆಬ್ಸೈಟ್ ಮುಖಾಂತರ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹೇಳೋದಕ್ಕೂ ಮುಂಚೆ ನಾನು ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೇಗೆ ಅಂತ ನೋಡೋಣ ಬನ್ನಿ. ಯೂಟ್ಯೂಬ್ ಲಿಂಕ್ನ ಫೇಸ್ಬುಕ್ಕಿಗೆ ಹಾಕಬೇಕು ಅಂತಂದರೆ ಮೊದಲು ಯೂಟ್ಯೂಬ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ನಮಗೆ ಯಾವ ವಿಡಿಯೋ ಲಿಂಕ್ನ ಹಾಕಬೇಕು ಅಂತ ಇರುತ್ತೆ ಆ ವಿಡಿಯೋನ ಡೈರೆಕ್ಟಾಗಿ ಶೇರ್ ಮಾಡಿಕೊಂಡು ಈಗ ನಾವು ಫೇಸ್ಬುಕ್ಕಲ್ಲಿ ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿ ಆಮೇಲೆ ಶೇರ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡೋಕ್ಕೆ ಈ ಥರ ಓಪನ್ ಮಾಡ್ಕೋತೀನಿ. ಅಲ್ಲಿ ಮೇಲೆ ಆಪ್ಷನ್ ಇದೆ ನೋಡಿ, ಆಲ್ಬಮ್ ಅಂತ ಇದೆ, ಈ ಕಡೆ ಫ್ರೆಂಡ್ಸ್ ಅಂತ ಇದೆಯಲ್ಲ, ಅಲ್ಲಿ ಫ್ರೆಂಡ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಸುಮಾರು ಆಪ್ಷನ್ಸ್ಗಳಿವೆ. ಇಲ್ಲಿ ಓನ್ಲಿ ಮೀ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ ಪೋಸ್ಟ್ ಮಾಡ್ತೀವಿ. ಪೋಸ್ಟ್ ಮಾಡಿದ್ಮೇಲೆ ಈಗ ನಮ್ಮ ಫೇಸ್ಬುಕ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಫೇಸ್ಬುಕ್ನ ಓಪನ್ ಮಾಡಿಕೊಂಡೆ. ಈಗ ನಾನು ಯಾವುದು ಅಪ್ಲೋಡ್ ಮಾಡಿದ್ದೀನೋ ಅದು ಇದರಲ್ಲಿ ತೋರಿಸ್ತಾ ಹೋಗುತ್ತೆ ನೋಡಿ, ಈ ಥರ ತೋರಿಸ್ತಾ ಹೋಗುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಏನು ಮಾಡ್ತೀವಿ, ಯುವರ್ ಸ್ಟೋರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವಿವಾಗ ಆ ವಿಡಿಯೋ ಲಿಂಕ್ನ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದ್ಮೇಲೆ ಅದು ಹೇಗೆ ಓಪನ್ ಆಗುತ್ತೆ ಅಂತ ಇದರಲ್ಲಿ ತೋರಿಸ್ತೀನಿ. ಈಗ ಅದನ್ನು ಓಪನ್ ಮಾಡಿಬಿಟ್ಟು ಸ್ಟೇಟಸ್ನ ವ್ಯೂ ವೆಬ್ಸೈಟ್ ಅಂತ ಇದೆ ನೋಡಿ, ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅದು ನಮ್ಮ ಫೇಸ್ಬುಕ್ ಲಿಂಕ್ನ ಓಪನ್ ಮಾಡ್ತಾ ಹೋಗುತ್ತೆ, ಆ ವಿಡಿಯೋ ಲಿಂಕ್ನ. ಈಗ ನಾವು ಫೇಸ್ಬುಕ್ ಸ್ಟೋರಿನ ರೀಲ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಈ ವಿಡಿಯೋನ ನಾವೀಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಅಂದರೆ ಈಗ ಏನು ಮಾಡ್ತೀವಿ, ಶೇರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕಾಪಿ ಲಿಂಕ್ ಅಂತ ಇದೆ ನೋಡಿ, ಆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಕಾಪಿ ಆಯಿತು. ಈಗ ಕ್ರೋಮ್ ಬ್ರೌಸರ್ಗೆ ಬರ್ತೀವಿ. ಇಲ್ಲಿ ಎಫ್ ಡೌನ್ಲೋಡರ್ ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಎಫ್ ಡೌನ್ಲೋಡರ್ ಅಂತ ಇಲ್ಲಿ ಮೊದಲನೇ ವೆಬ್ಸೈಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಈಗ ನಾವು ಕಾಪಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಪೇಸ್ಟ್ ಮಾಡ್ತೀವಿ. ಪೇಸ್ಟ್ ಮಾಡಿದ್ಮೇಲೆ ಅಲ್ಲಿ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಯಾವ್ಯಾವ ಈಗ 120 HD ನಾವು ಎಷ್ಟು ಕ್ವಾಲಿಟಿಲಿ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಇದರಲ್ಲಿ ತೋರಿಸುತ್ತೆ. ನಿಮ್ಗೆ ಯಾವ ಕ್ವಾಲಿಟಿಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಿರುತ್ತೆ ಆ ಕ್ವಾಲಿಟಿಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ್ರೆ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿದ್ರೆ ಅಲ್ಲಿ ಮೇಲೆ ಕಾಣಿಸ್ತಾ ಇದೆ ನೋಡಿ, ಡೌನ್ಲೋಡಿಂಗ್ ಫೈಲ್ ಅಂತ ಡೌನ್ಲೋಡ್ ಆಗ್ತಾ ಇರುತ್ತೆ. ಈಗ ಫೈಲ್ ಕಂಪ್ಲೀಟಾಗಿ ಡೌನ್ಲೋಡ್ ಆಯಿತು. ಈಗ ನಾವು ಅದನ್ನು ಗ್ಯಾಲರಿಲಿ ಓಪನ್ ಮಾಡಿ ನೋಡೋಣ. ನಾನು ಆಲ್ಬಮ್ ಓಪನ್ ಮಾಡ್ಕೋತಾ ಇದ್ದೀನಿ. ಓಪನ್ ಮಾಡಿಕೊಂಡು ಈಗ ಆ ವಿಡಿಯೋ ಓಪನ್ ಮಾಡ್ತೀನಿ ನೋಡಿ. ಈ ವಿಡಿಯೋನ ನಾವಲ್ಲಿ ಫೇಸ್ಬುಕ್ ರೀಲ್ಸಲ್ಲಿ ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದು. ಈ ಥರ ನಿಮ್ಮ ಫೇಸ್ಬುಕ್ ರೀಲ್ಸ್ನ ಡೌನ್ಲೋಡ್ ಮಾಡ್ಕೋಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಮತ್ತು ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಮ್ಮ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಮೊದಲಾಗೆ ಬರುತ್ತೆ. ಥ್ಯಾಂಕ್ ಯು.